ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ರಿವಿಷನ್ ಕ್ಲಾಸಸ್ಸಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರ್ ನೋಡೋಣ. ಇವತ್ತು ನಾವು ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರ್ನ ರಿವಿಷನ್ ಮಾಡೋಣ. ಇದು ರಿವಿಷನ್ ಮೇಲೆ ಆಲ್ರೆಡಿ 6th ಕ್ಲಾಸ್ ಆಗಿದೆ. ಈಗ ಆಲ್ರೆಡಿ 5 ಕ್ಲಾಸ್ ಅಪ್ಲೋಡ್ ಆಗಿದೆ. ಇನ್ನೂ ಯಾರೆಲ್ಲ ನೋಡಿಲ್ಲ ಪ್ಲೇಲಿಸ್ಟಲ್ಲಿದೆ, ಹೋಗಿ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ನ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಜಾಯ್ನ್ ಆಗಿ. ನಿಮಗೇನಿದೆ ಡೈಲಿ ಕ್ಲಾಸಸ್ ಮಾಡಿದ PDF ವಿತ್ ಆನ್ಸರ್ ಜೊತೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಪ್ರಾಕ್ಟೀಸ್ಗಂತ ನಾನು ಕೊಡ್ತಾ ಇರ್ತೀನಿ. ಇನ್ನು ನೆಕ್ಸ್ಟ್ ಕ್ಲಾಸಸ್ ಬಗ್ಗೆ ಎಲ್ಲರಿಗೂ ರೀಚ್ ಮಾಡಿ. ಯಾರೆಲ್ಲ ಕೋಚಿಂಗ್ ಸೆಂಟ್ರಿಗೆ ಹೋಗಿ ಕೋಚಿಂಗ್ ತೊಗೊಂಡು ಯಾರಿಗೆಲ್ಲ ಸ್ಟಡಿ ಮಾಡೋಕ್ಕಾಗಲ್ಲ, ಅವರು ಮನೆಯಲ್ಲೇ ಸೆಲ್ಫ್ ಸ್ಟಡಿ ಮಾಡ್ತಿರ್ತಾರೆ ಅಂತ ಏನಿದ್ದಾರೆ ಆ ಥರ ಸ್ಟೂಡೆಂಟ್ಸಿಗೆ ಕ್ಲಾಸ್ ರೀಚ್ ಆಗಬೇಕು. ಈಗ ನಾನು ಕ್ಲಾಸಸ್ನ ತೊಗೋತಿರೋದು ಮಾಡ್ತಾ ಇರೋದೇ ಅದೇ ಕಾರಣಕ್ಕೆ. ನಾನು ಆಲ್ರೆಡಿ ನನ್ನ ಟೆಲಿಗ್ರಾಮ್ ಚಾನಲಲ್ಲೂ ಸುಮಾರು ಬಾರಿ ಹೇಳಿದ್ದೀನಿ. ಏನಂದರೆ ಏನಿದೆ ಅಮೌಂಟ್ ಕಟ್ಟಿ ಓದೋಕ್ಕಾಗಲಿಲ್ಲ, ಸೆಲ್ಫ್ ಸ್ಟಡಿ ಮಾಡೋರಿಗೆ ಎಲ್ಲರಿಗೂ ಹೆಲ್ಪ್ ಆಗಲಿ. ನಿಮಗೆ ಯಾರು ಕೂಡ ಕನ್ನಡದಲ್ಲಿ ಈ ಥರ ಚಾಪ್ಟರ್ ವೈಸ್ ಆಗಿ ನೆಕ್ಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ, ಅದಾದಮೇಲೆ ರಿವಿಷನ್ ಕ್ಲಾಸಸ್ ಈ ಥರ ನಿಮಗೆ ಪಾರ್ಟ್ ವೈಸ್ ಆಗಿ ಮತ್ತು ಫುಲ್ ಡೀಪಾಗಿ ಯಾರನ್ನೂ ಕೂಡ ಕ್ಲಾಸ್ ತೊಗೋತಾ ಇಲ್ಲ. ನಿಮಗೆ ಏನಿದೆ ನಾನು ಹೇಳಿದ್ದೀನಿ, ನಿಮಗೆ ಸ್ಟಡಿಗೆ ಸಂಬಂಧಪಟ್ಟಂತೆ ಅಥವಾ ಏನೋ ಒಂದು ನಿಮಗೆ ಎಕ್ಸಾಮ್ ನೀವು ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಫ್ರೀಯಾಗಿ ಏನೋ ಸಿಕ್ತು ಅಂದರೆ ಸ್ಟಡಿಗೆ ಸಂಬಂಧಪಟ್ಟಂತೆ ಎಲ್ಲನೂ ಯೂಸ್ ಮಾಡ್ಕೊಳ್ಳಿ ಅಂತ. ನೀವು ಯೂಸ್ ಮಾಡ್ಕೊಳೋದು ನಿಮ್ಮ ಕೈಯಲ್ಲಿರುತ್ತೆ. ಯಾರ್ಯಾರು ನಿಮ್ಮ ಫ್ರೆಂಡ್ಸು ಸ್ಟಡಿ ಮಾಡ್ತಿರ್ತಾರೆ, ಅಗ್ನಿವೀರ್ ಆಗಲಿ SSC GD ಆಗಲಿ, ಅವ್ರಿಗೆ ಕ್ಲಾಸಸ್ ಬಗ್ಗೆ ಹೇಳಿ, ಶೇರ್ ಮಾಡಿ. ನೀವೆಷ್ಟು ಹೆಚ್ಚಿನ ಸ್ಟೂಡೆಂಟ್ಸ್ಗೆ ಕ್ಲಾಸಸ್ನ ಶೇರ್ ಮಾಡ್ತೀರಾ. ನಾನು ಮೊದಲನೇ ಹೇಳಿದ್ದೀನಿ ಮೊನ್ನೆ ಕ್ಲಾಸಲ್ಲಿ, ಈ ಜಾಸ್ತಿ ಸ್ಟೂಡೆಂಟ್ಸ್ ಅಥವಾ ಹೆಚ್ಚಿನ ಸಂಖ್ಯೆಯ ಸ್ಟೂಡೆಂಟ್ಸ್ ನಮ್ಮ ಕ್ಲಾಸ್ನ ಕೇಳ್ತಿದ್ದಾರೆ ಅಂದರೆ ಆವಾಗ ನಮಗೊಂದು ಜವಾಬ್ದಾರಿ ಬರುತ್ತೆ. ಏನಂತ, ನಮಗೆ ಕ್ಲಾಸಸ್ ಜಾಸ್ತಿ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ, ಕ್ಲಾಸಸ್ಸಲ್ಲಿ ಗ್ಯಾಪ್ ಮಾಡಬಾರ್ದು, ನಾವು ನೀಟಾಗಿ ಕ್ಲಾಸಸ್ನ ಅಪ್ಡೇಟ್ ಮಾಡಬೇಕು ಅನ್ನೋದು ನಮ್ಮಲ್ಲೊಂದು ಜವಾಬ್ದಾರಿ ಬರುತ್ತೆ. ಹಾಗಾಗಿ ನೀವು ಏನಿದೆ, ನೀವು ಕ್ಲಾಸಸ್ ಎಷ್ಟು ಹೆಚ್ಚಿಗೆ ಶೇರ್ ಮಾಡ್ತೀರಾ ಅಷ್ಟು ನೀಟಾಗಿ ಅಥವಾ ಅಷ್ಟು ಡೀಪಾಗಿ ನಿಮಗೆ ಕ್ಲಾಸಸ್ ಸಿಗ್ತಾ ಹೋಗುತ್ತೆ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಏನಿದೆ ಮೊದಲನೇ ಕ್ವಶನ್ ನೋಡೋಣ. ಏನಿದೆ ಸಿಂಪಲ್ ಇಂಟ್ರೆಸ್ಟ್. ನಿಮಗೆ ಈ ಅಗ್ನಿವೀರಶಕ್ಕೆ ಬಂದರೆ ಬರೋದೇ ಸಿಂಪಲ್ ಇಂಟ್ರೆಸ್ಟ್. ಕಾಂಪೌಂಡ್ ಇಂಟ್ರೆಸ್ಟ್ ನಿಮಗೆ ಎಲ್ಲೋ ಯಾವುದೋ ಶಿಫ್ಟಲ್ಲಿ ಬರ್ಬೋದು, ನಿಮ್ಮದು ಬ್ಯಾಡ್ ಲಕ್ ಇತ್ತು ಅಂದರೆ ಅಷ್ಟೇ ಬರೋದು ಕಾಂಪೌಂಡ್ ಇಂಟ್ರೆಸ್ಟು. ಇನ್ನು ನೆಕ್ಸ್ಟ್ ಆಲ್ಮೋಸ್ಟ್ 99% ನಿಮಗೆ ಈ ಅಗ್ನಿವೀರಲ್ಲಿ ಸಿಂಪಲ್ ಇಂಟ್ರೆಸ್ಟೇ ಜಾಸ್ತಿ ಕೇಳೋದು. ಇನ್ನು ನೆಕ್ಸ್ಟ್ ಈ ಸಿಂಪಲ್ ಇಂಟ್ರೆಸ್ಟಲ್ಲಿ ಏನೆಲ್ಲ ಯಾವ ಥರ ಕೇಳ್ಬೋದು ಅಂದರೆ, ಇದರಲ್ಲಿ ಒಂದು 5-6 ಟೈಪ್ ಮಾಡ್ಬೋದು ಕ್ವಶನ್ನ. ಯಾವ ಥರ ಏನು ಅನ್ನೋದು ನೋಡೋಣ. ಇವತ್ತೆಲ್ಲನೂ ಕೂಡ ಡಿಸ್ಕಷನ್ ಮಾಡೋಣ. ಫುಲ್ ಈ ಕ್ಲಾಸ್ ಬಂದುಬಿಟ್ಟು ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಇರುತ್ತೆ. ಈ ಸಿಂಪಲ್ ಇಂಟ್ರೆಸ್ಟಿಗೆ ಸಂಬಂಧಪಟ್ಟಂತೆ ಫಾರ್ಮುಲಾ ಇದೆ. ಏನಿದೆ ಫಾರ್ಮುಲಾ ಅಂತ ನೋಡೋದಾದರೆ PTR/100. ಇನ್ನು ನೆಕ್ಸ್ಟ್ ನಿಮಗೆ ಈ ಸಿಂಪಲ್ ಇಂಟ್ರೆಸ್ಟಲ್ಲಿ P ಅಂದರೆ ಏನು, R ಅಂದರೆ ಏನು, T ಅಂದರೆ ಏನು ಗೊತ್ತಿರಬೇಕು. P ಅಂದರೆ ಏನು, ಪ್ರಿನ್ಸಿಪಲ್ ಅಂದರೆ ಏನು, ಅಸಲು. ಇನ್ನು ನೆಕ್ಸ್ಟು R ಅಂದರೆ ಏನು, ರೇಟ್ ಆಫ್ ಇಂಟ್ರೆಸ್ಟ್, ಬಡ್ಡಿಯ ದರ. ಇನ್ನು ನೆಕ್ಸ್ಟ್ T ಅಂದರೆ ಟೈಮ್ ಇನ್ ಇಯರ್, ಸಮಯ. ಓಕೆ, ಇಷ್ಟಂತೂ ನಿಮಗೆ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಸಿಂಪಲ್ ಇಂಟ್ರೆಸ್ಟಲ್ಲಿ ನಿಮಗೆ 3 or 4 ಫಾರ್ಮುಲಾಸ್ ಬರುತ್ತೆ. ಯಾವುದು ಅಂತ ನೋಡೋದಾದರೆ SI ಅಂದರೆ ಏನು, ಸರಳ ಬಡ್ಡಿದು ಫಾರ್ಮುಲಾ ಏನಿದೆ PTR/100 ಇದೆ. ಇನ್ನು ನೆಕ್ಸ್ಟು ಪ್ರಿನ್ಸಿಪಲ್, ಅಸಲು ಮೊತ್ತ ಕೇಳಿದಾಗ ಏನಿದೆ. ಇನ್ನು ನೆಕ್ಸ್ಟು ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿದಾಗ ಏನಿದೆ, ಟೈಮ್ ಕೇಳಿದಾಗ ಏನಿದೆ. ಎಲ್ಲನೂ ಕೂಡ ನಾನು 4ದು ಫಾರ್ಮುಲಾನ ಇಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಇದನ್ನು ನೀವು ಯೂಸ್ ಮಾಡಿಕೊಂಡು ಬಳಸ್ಕೊಂಡು ನೀವು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಒಂದು ನಿಮಗೆ ಏನಿದೆ, ಒಂದೇ ಕ್ವಶನ್ನಲ್ಲಿ ನಿಮಗೆ ಬಡ್ಡಿ ದರ ಯಾವ ಥರ ಕಂಡುಹಿಡಿಯೋದು, ಟೈಮ್ ಯಾವ ಥರ ಕಂಡುಹಿಡಿಯೋದು, ಸಿಂಪಲ್ ಇಂಟ್ರೆಸ್ಟ್ ಯಾವ ಥರ ಕಂಡುಹಿಡಿಯೋದು, ಅಸಲು ಯಾವ ಥರ ಕಂಡುಹಿಡಿಯೋದು, ಈ 4 ಯಾವ ಥರ ಒಂದೇ ಕ್ವಶನ್ನಲ್ಲಿ ಫೈಂಡ್ ಔಟ್ ಮಾಡ್ಬೋದು ಅನ್ನೋದನ್ನ ನಿಮಗೆ ಈ ಕ್ವಶನ್ನ ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಈ ಕ್ವಶನ್ ಆದಮೇಲೆ ನಾವು ಒಂದು 10 ಕ್ವಶನ್ ತೊಗೊಂಬಂದಿದ್ದೀನಿ. ಅದು ಯಾವ ಥರ ಅಂದರೆ, ಈಗ ಬಡ್ಡಿ ದರ ಫೈಂಡ್ ಔಟ್ ಮಾಡೋದೇ ಒಂದು 4 ಕ್ವಶನ್ನು ಅಥವಾ 3 ಕ್ವಶನ್ನು. ಇನ್ನು ನೆಕ್ಸ್ಟು ಅಸಲು ಕಂಡುಹಿಡಿಯೋದೇ ಒಂದು 3 ಕ್ವಶನ್ನು. ಇನ್ನು ನೆಕ್ಸ್ಟ್ ಏನಿದೆ, ಟೈಮ್ ಕಂಡುಹಿಡಿಯೋದೇ ಒಂದು 3 ಕ್ವಶನ್. ಈ ಥರ ನಿಮಗೆ ಪಾರ್ಟಾಗಿ ನಾನು ಡಿವೈಡ್ ಮಾಡ್ಕೊಂಡು ಬಂದಿದ್ದೀನಿ ಕ್ವಶನ್ನ. ಇವತ್ತು ಒಂದು ಕ್ವಶನ್ನಲ್ಲಿ ಏನಿದೆ ನಿಮಗೆ 4 ಕಂಡುಹಿಡಿಯೋದನ್ನ ಹೇಳ್ತೀನಿ. ಅದಾದಮೇಲೆ ಆ ಕ್ವಶನ್ಸ್ನ ನೋಡ್ಕೊತ ಹೋಗೋಣ. ಮೊದಲೇನಿದೆ ಕ್ವಶನಲ್ಲಿ ಪ್ರಿನ್ಸಿಪಲ್, P ಅಂದರೆ ನಾನು ಹೇಳಿದ್ದೀನಿ ಆಲ್ರೆಡಿ, ನಿಮಗೆ ಶಾರ್ಟಲ್ಲಿ ಕೊಟ್ಟಿದ್ದೀನಿ P ಅಂತ. ಇದರಲ್ಲಿ P ಅಂದರೆ ಪ್ರಿನ್ಸಿಪಲ್ಲು, R ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್, ಬಡ್ಡಿಯ ದರ, T ಅಂದರೆ ಟೈಮ್ ಅಥವಾ ಸಮಯ, 2 ಇಯರ್ಸು. ಇನ್ನು ಏನು ಕೇಳಿದ್ದಾರೆ ಕ್ವಶನಲ್ಲಿ, SI ಅಂದರೆ ಏನು, ಸರಳ ಬಡ್ಡಿ ಅಂತ ಆವಾಗಲೇ ಹೇಳಿದ್ದೀನಿ ನಿಮಗೆ. ಈಗ ನಾವು ಏನನ್ನು ಕಂಡುಹಿಡಿಬೇಕು, SI ಅಂದರೆ ಸರಳ ಬಡ್ಡಿಯನ್ನು ಕಂಡುಹಿಡಿಬೇಕು. ಏನನ್ನು ಕೊಟ್ಟಿದ್ದಾರೆ, ಯಾವ್ಯಾವುದು ಈಕ್ವೇಷನ್ ಕೊಟ್ಟಿದ್ದಾರೆ, ಪ್ರಿನ್ಸಿಪಲ್ ಕೊಟ್ಟಿದ್ದಾರೆ, ಅಸಲು ಮೊತ್ತ ಎಷ್ಟಿದೆ, 5,000 ಇದೆ. ನೆಕ್ಸ್ಟು ರೇಟ್ ಆಫ್ ಇಂಟ್ರೆಸ್ಟ್, ಬಡ್ಡಿಯ ದರ ಕೊಟ್ಟಿದ್ದಾರೆ. ಬಡ್ಡಿಯ ದರ ಎಷ್ಟಿದೆ, 3% ವರ್ಷಕ್ಕೆ. ಇನ್ನು ನೆಕ್ಸ್ಟು ಟೈಮ್ ಅಥವಾ ಸಮಯ ಎಷ್ಟು ಕೊಟ್ಟಿದ್ದಾರೆ, 2 ಇಯರ್ಸ್, 2 ಇಯರ್ಸ್ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಇವಾಗ ನಾವು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಮೊದಲು ಯಾವುದನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ ನಾವು ಇವಾಗ ಈ ಕ್ವಶನಲ್ಲಿ, ಸರಳ ಬಡ್ಡಿ ಸಿಂಪಲ್ ಇಂಟ್ರೆಸ್ಟ್ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಇದೇ ಕ್ವಶನ್ಗೆ ನಾವು ಟೈಮನ್ನು ಕಂಡುಹಿಡಿಯೋಣ, ರೇಟ್ ಆಫ್ ಇಂಟ್ರೆಸ್ಟ್ನು ಕಂಡುಹಿಡಿಯೋಣ, ಪ್ರಿನ್ಸಿಪಲನ್ನು ಕಂಡುಹಿಡಿಯೋಣ. ಓಕೆ, ಮೊದಲು ನಾವೇನು ಮಾಡಬೇಕು ಅಂದರೆ ಈ ಕ್ಲಾಸಲ್ಲಿ ನಾವೆಲ್ಲನೂ ಫಾರ್ಮುಲಾ ಅಂದರೆ ಈ ಸರಳ ಬಡ್ಡಿಗೆ ಅಥವಾ ಸಿಂಪಲ್ ಇಂಟ್ರೆಸ್ಟ್ಗೆ ಸಂಬಂಧಪಟ್ಟಂತೆ ಏನೇನು ಫಾರ್ಮುಲಾ ಇದೆ ಅದನ್ನಷ್ಟೇ ಯೂಸ್ ಮಾಡಿ ಕ್ಲಾಸಸ್ನ ಕಂಟಿನ್ಯೂ ಮಾಡೋಣ.
ಈಗೇನು ಬೇಕು ನಮಗೆ ಸಿಂಪಲ್ ಇಂಟ್ರೆಸ್ಟ್ ಬೇಕು. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನಿದೆ PTR/100 ಏನಿದೆ ಇಲ್ಲಿ ಬರ್ಕೊಡ್ತೀನಿ ನೋಡಿ, PTR/100 ಈ ಫಾರ್ಮುಲಾನ ಯೂಸ್ ಮಾಡಿ ಇವಾಗ ನಾವು ಆನ್ಸರ್ನ ಫೈಂಡ್ ಔಟ್ ಮಾಡೋಣ. ಇದಾದಮೇಲೆ ಒಂದು ಮೆಥಡ್ ಇದೆ, ಜಸ್ಟ್ ಇದನ್ನು ಸಿಂಪಲ್ ಇಂಟ್ರೆಸ್ಟ್ ಕೇಳಿದಾಗ ಅಷ್ಟೇ ಯೂಸ್ ಮಾಡಬೇಕು ನೀವು. ಝೀರೋ ಕ್ಯಾನ್ಸಲ್ ಮೆಥಡು ಏನಂದರೆ ಪರ್ಸೆಂಟೇಜ್ ಎಷ್ಟಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಂಡು ಅದೊಂದು ಮೆಥಡ್ ಆಮೇಲೆ ನೋಡೋಣ. ಮೊದಲು ಇವಾಗ ಈ PTR/100 ಮೆಥಡಲ್ಲಿ ನೋಡೋಣ. ಏನಿದೆ ಕೊಟ್ಟಿರೋ ಈಕ್ವೇಷನ್ನ ನಾವು ಫಸ್ಟು ಫಿಲ್ ಮಾಡ್ಕೋಬೇಕು ಅಥವಾ ಅಪ್ಲೈ ಮಾಡ್ಕೋಬೇಕು. ಏನು ಮಾಡಬೇಕು ಮೊದಲು ಪ್ರಿನ್ಸಿಪಲ್, ಪಿ ಅಂದರೆ ಏನು ಪ್ರಿನ್ಸಿಪಲ್ ಅಂತ ಹೇಳಿದ್ದೀನಿ. ಪ್ರಿನ್ಸಿಪಲ್ ಎಷ್ಟಿದೆ 5000 ಇದೆ. ಇನ್ನು ನೆಕ್ಸ್ಟ್ ಟಿ ಅಂದರೆ ಏನು ಟೈಮ್ ಎಷ್ಟಿದೆ 2 ಇಯರ್ಸ್ ಇದೆ. ಅದಾದಮೇಲೆ ಏನಿದೆ ಆರ್ ಅಂದರೆ ಏನು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ 3%. ಓಕೆ, ಕೆಳಗೇನು /100. ಈ ಈಕ್ವೇಷನ್ನ ಸಾಲ್ವ್ ಮಾಡಿದಾಗ ಅಥವಾ ಸಿಂಪ್ಲಿಫಿಕೇಷನ್ ಮಾಡಿದಾಗ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಅಥವಾ ಸರಳ ಬಡ್ಡಿ ಸಿಗುತ್ತೆ. 2 0ಗೆ 2 0 ಕ್ಯಾನ್ಸಲ್ ಮಾಡೋಣ. ಇನ್ನು ನೆಕ್ಸ್ಟ್ ಈ ಕಡೆ ಉಳಿದಿದ್ದೇನು 2 × 3. 2 × 3 ಎಷ್ಟಾಗುತ್ತೆ 2 3 6 ಆಗುತ್ತೆ. ಇನ್ನು ನೆಕ್ಸ್ಟ್ ಈ ಕಡೆ 50 ಉಳಿತು ಅಂದರೆ ಎಷ್ಟಾಗುತ್ತೆ 5 6 30. 1 0ಗೆ 0. ಎಷ್ಟು ಬಂತು ನಮ್ಮದು ಸಿಂಪಲ್ ಇಂಟ್ರೆಸ್ಟು 300 300 ರೂಪಾಯಿ. ಓಕೆ, ಅರ್ಥ ಆಯ್ತಲ್ಲ. 2 ಮೆಥಡಲ್ಲಿ ಮಾಡ್ಬೋದು ಅಂತ ಹೇಳಿದ್ದೀನಿ. ಯಾವ್ಯಾವ ಮೆಥಡಲ್ಲಿ, ಒಂದು ಫಾರ್ಮುಲಾ ಯೂಸ್ ಮಾಡಿ, ಇನ್ನೊಂದು ವಿತೌಟ್ ಫಾರ್ಮುಲಾ ಇಲ್ಲದೇನೆ ಏನಿದೆ ಝೀರೋ ಕ್ಯಾನ್ಸಲ್ ಮೆಥಡ್ ಯೂಸ್ ಮಾಡಿ ಮಾಡ್ಬೋದು ಅಂತ ಹೇಳಿದ್ದೀನಿ. ಇದು ಮೆಥಡ್ 1 ಆಗಿದೆ. ಈಗ ಮೆಥಡ್ 2 ನೋಡೋಣ ನಾವು. ಏನಿತ್ತು ನಮಗೆ 5000 ಇತ್ತು. ಆ 5000ಕ್ಕೆ ನಾವಿವಾಗ ಏನು ಮಾಡಬೇಕು 2 ಇಯರ್ಸ್ 2 ವರ್ಷಕ್ಕೆ 3% ಅಂತೆ ಎಷ್ಟಾಗುತ್ತೆ ಸರಳ ಬಡ್ಡಿ ಅನ್ನೋದು ಬೇಕು. ಈಗ ಅಸಲು ಅಥವಾ ಪ್ರಿನ್ಸಿಪಲ್ ಎಷ್ಟಿದೆ 5000 ಇದೆ. ಈ 5000ದಲ್ಲಿ ನಾವು 3% ಎಷ್ಟು ಅನ್ನೋದನ್ನ ಮೊದಲು ಫೈಂಡ್ ಔಟ್ ಮಾಡ್ಕೋಬೇಕು. ಝೀರೋ ಕ್ಯಾನ್ಸಲ್ ಮೆಥಡಲ್ಲಿ ನಮಗೆ 1 0 ಕ್ಯಾನ್ಸಲ್ ಮಾಡಿದರೆ ಎಷ್ಟು % ಸಿಗುತ್ತೆ ಅಂತ ಹೇಳಿದ್ದೀನಿ. 1 0 ಕ್ಯಾನ್ಸಲ್ ಮಾಡಿದರೆ ನಮಗೆ 10% ಸಿಗುತ್ತೆ. ಅದಾದಮೇಲೆ ಇನ್ನೊಂದು 2 0 ಕ್ಯಾನ್ಸಲ್ ಮಾಡಿದರೆ ಎಷ್ಟು % ಸಿಗುತ್ತೆ 1% ಸಿಗುತ್ತೆ. 1% ಅಂದರೆ ಎಷ್ಟು, ಇಲ್ಲಿ 1% ಅಂದರೆ 50 ಆಗುತ್ತೆ. ನಮಗೆ ಬೇಕಾಗಿರೋದು ಎಷ್ಟು %, 3% ಅಂದರೆ ಎಷ್ಟು ಅಂತ. ಹಾಗಾಗಿ ಇಂಟು 3 ಮಾಡೋಣ. ಏನು ಬರುತ್ತೆ 3 5 15. 1 0ಗೆ 0 ಎಷ್ಟು ಬಂತು 150 ಬಂತು. ಈ 150 ಏನಿದೆ ಇದು 1 ವರ್ಷಕ್ಕೆ. ಕ್ವಶನಲ್ಲಿ ನಮಗೆ ಕೇಳಿರೋದೇನು 2 ವರ್ಷಕ್ಕೆ ಎಷ್ಟು ಅಂತ. ಹಾಗಾಗಿ ಇಂಟು 2 ಮಾಡೋಣ. ಎಷ್ಟು ಬರುತ್ತೆ 150 × 2 ಅಂದರೆ 15 2 30. 1 0ಗೆ 0. ಆನ್ಸರ್ ಈಸ್ 300 ರೂಪಾಯಿ. ಓಕೆ, ಇದು ಮೆಥಡ್ 2 ಆಗಿದೆ. ಇದೇನಿದೆ ಝೀರೋ ಕ್ಯಾನ್ಸಲ್ ಮೆಥಡ್ ಇದು ಯಾವುದ್ರಲ್ಲಿ ಯೂಸ್ ಆಗುತ್ತೆ ಅಥವಾ ಯಾವ ಕ್ವಶನ್ ಕೇಳಿದಾಗ ಯೂಸ್ ಆಗುತ್ತೆ ಅಂತ ನೋಡೋದಾದರೆ ಸಿಂಪಲ್ ಇಂಟ್ರೆಸ್ಟಲ್ಲಿ ಜಸ್ಟ್ ನಿಮಗೆ ಏನಿದೆ ಸರಳ ಬಡ್ಡಿ ಅಥವಾ SI ಕಂಡುಹಿಡೀರಿ ಅಂತ ಕೇಳಿದಾಗ ಮಾತ್ರ ಯೂಸ್ ಆಗೋದು. ಇದೆಲ್ಲೂ ಕೂಡ ನಿಮಗೆ ಸಿಂಪಲ್ ಇಂಟ್ರೆಸ್ಟಲ್ಲಿ ಯೂಸ್ ಆಗಲ್ಲ. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು ನಾವು, ನಾನು ಏನು ಹೇಳಿದ್ದೆ ನಿಮಗೆ, ಇದು ಒಂದೇ ಕ್ವಶನಲ್ಲಿ ನಿಮಗೆ ಪ್ರಿನ್ಸಿಪಲ್ ಕಂಡುಹಿಡಿಯೋಣ, ಅದಾದಮೇಲೆ ರೇಟ್ ಆಫ್ ಇಂಟ್ರೆಸ್ಟು, ಟೈಮು, SI ಇದು 4 ಕಂಡುಹಿಡಿಯೋಣ ಅಂತ ಹೇಳಿದ್ದೆ. ಇವಾಗ ನಾವು ಫಸ್ಟ್ ಇವಾಗ ಏನನ್ನು ಕಂಡುಹಿಡಿದ್ವಿ SI ಸಿಂಪಲ್ ಇಂಟ್ರೆಸ್ಟ್ನ ಕಂಡುಹಿಡಿದ್ವಿ. ಅದಾದಮೇಲೆ ಇವಾಗ ಟೈಮ್ ಕಂಡುಹಿಡಿಯೋಣ. ಓಕೆ, ಏನಿದೆ ಟೈಮ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಏನಿದೆ ಅಂತ ನೋಡೋದಾದರೆ T = SI × 100 / P × R. ನಾವು ಈ ಕೊಟ್ಟಿರುವ ಈಕ್ವೇಷನ್ನ ಇದರಲ್ಲಿ ಅಪ್ಲೈ ಮಾಡಿದ್ವಿ ಅಂದರೆ ನಮ್ಗೆ ಆನ್ಸರ್ ಬರುತ್ತೆ. SI ಅಥವಾ ಸರಳ ಬಡ್ಡಿ ಎಷ್ಟಿದೆ 300 ಇದೆ. ಓಕೆ, ಇವಾಗ ನಾವೇನು ಮಾಡೋಣ ಫಾರ್ಮುಲಾದಲ್ಲಿ ಅಪ್ಲೈ ಮಾಡೋಣ. 300 × 100. P ಅಂದರೆ ಎಷ್ಟಿದೆ ಪ್ರಿನ್ಸಿಪಲ್ಲು 5000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ 3%. ಓಕೆ, ಈಗ ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ. 2 0ಗೆ 2 0 ಕ್ಯಾನ್ಸಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಈ 0ಗೆ ಈ 0 ಕ್ಯಾನ್ಸಲ್ ಆಗುತ್ತೆ. ಇನ್ನು ನೆಕ್ಸ್ಟು 3 1 3 10 30 ಆಗುತ್ತೆ. ಇನ್ನು ನೆಕ್ಸ್ಟ್ 5 1 5 2 10 ಬಂತ. 2 ಇಯರ್ಸು 2 ವರ್ಷ ಬಂತ. ಇದೇನಾ ಇಲ್ಲಿ 2 ವರ್ಷ. ಟೈಮ್ ಕಂಡುಹಿಡಿಯೋದು ಯಾವ ಥರ, ಈ ಥರ ಏನಿದೆ ಫಾರ್ಮುಲಾ T = SI × 100 / P × R. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಯಾವ ಥರ ಫೈಂಡ್ ಔಟ್ ಮಾಡೋದು ಟೈಮನ್ನು ಅಂತ. ಇನ್ನು ನೆಕ್ಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಫೈಂಡ್ ಔಟ್ ಮಾಡೋಣ ಇವಾಗ. ಓಕೆ, ಈಗ ನೆಕ್ಸ್ಟ್ ಏನು ಹೇಳಿದ್ದೀನಿ ರೇಟ್ ಆಫ್ ಇಂಟ್ರೆಸ್ಟು ಏನಿದೆ ಬಡ್ಡಿ ದರ ಕಂಡುಹಿಡಿಯೋಣ. ಬಡ್ಡಿ ದರದೇನಿದೆ ಫಾರ್ಮುಲಾ R = SI × 100 / P × T ಇದೆ. ಓಕೆ, SI × 100 P × T ಮಾಡಬೇಕು ನೀವು. ಏನಿದೆ SI × 100 / P × T ಮಾಡಬೇಕು. SI ಏನು ಅಂತ ಗೊತ್ತಾಗಿದೆ, ಎಷ್ಟಿದೆ ಅನ್ನೋದು 300 × 100 / ಪ್ರಿನ್ಸಿಪಲ್ ಎಷ್ಟಿದೆ 5000 ಇಂಟು ಇನ್ನು ನೆಕ್ಸ್ಟ್ ಟೈಮ್ ಎಷ್ಟಿದೆ 2 ಇಯರ್ಸ್. ಸಿಂಪ್ಲಿಫಿಕೇಷನ್ ಮಾಡಿದಾಗ ನಿಮ್ಗೆ ಆನ್ಸರ್ ಬರುತ್ತೆ. ಏನಿದೆ 2 0ಗೆ 2 0 ಕ್ಯಾನ್ಸಲ್ ಆಗುತ್ತೆ. ಇದೊಂದು 0ಗೆ ಇದೊಂದು 0 ಕ್ಯಾನ್ಸಲ್ಲು. ಇನ್ನು ನೆಕ್ಸ್ಟು 5 1
5 6 30 ಇನ್ನು ನೆಕ್ಸ್ಟು 2 1 2 3 6 ಬಂತ ನಿಮಗೆ 3%. ಇದೇನಾ ಇಲ್ಲಿ 3%. ಪರ್ಸೆಂಟೇಜ್ ಕಂಡುಹಿಡಿಯೋದು ಗೊತ್ತಾಯ್ತಲ್ಲ, ಎಷ್ಟು ಪರ್ಸೆಂಟೇಜ್ ಬಡ್ಡಿ ದರ ಅನ್ನೋದು. ನೆಕ್ಸ್ಟ್ ಇನ್ನೂ ಒಂದೇನಿದೆ, ಇನ್ನು ಯಾವುದು ಉಳಿದಿದ್ದು ಪ್ರಿನ್ಸಿಪಲ್ ಅಥವಾ ಅಸಲನ್ನು ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕು, ಏನಿದೆ ಫಾರ್ಮುಲಾ ಅನ್ನೋದು ನೋಡೋಣ. P = SI × 100 / R × T. ಏನಿದೆ SI × 100 / R × T ಮಾಡಿದಾಗ ನಿಮಗೆ ಪ್ರಿನ್ಸಿಪಲ್ ಸಿಗುತ್ತೆ. SI ಏನಿತ್ತು ನಿಮಗೆ ಸರಳ ಬಡ್ಡಿ 300. ಇನ್ನು ನೆಕ್ಸ್ಟು 100 / R ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ 3%. ಇನ್ನು ನೆಕ್ಸ್ಟ್ ಟೈಮ್ ಎಷ್ಟಿದೆ 2 years. ನೆಕ್ಸ್ಟು 3 1 3 2 0ಗೆ 0. ಇನ್ನು ನೆಕ್ಸ್ಟು 2 1 2 5 10 1 0ಗೆ 0. ಇನ್ನು ಏನು ಉಳೀತು ನಮಗೆ 50 × 100. 50 × 100 ಮಾಡಿದಾಗ ನಮ್ಗೆ ಏನು ಬರುತ್ತೆ 5 1 5 3 0ಗೆ 3 0. ಆನ್ಸರ್ ಬಂತ 5000. ಇನ್ನು ನೆಕ್ಸ್ಟ್ ಫಸ್ಟ್ ಕ್ವಶನ್ ಏನಿದೆ ಇವತ್ತಿಂದು, ವಾರ್ಷಿಕವಾಗಿ 5% ಬಡ್ಡಿ ದರದಲ್ಲಿ 2 ವರ್ಷಗಳ ಕಾಲ 2000 ರು ಅಸಲು ಮೊತ್ತದ ಮೇಲೆ ಸರಳ ಬಡ್ಡಿ ಎಷ್ಟು ಅಂತ ಕೇಳಿದ್ದಾರೆ. ಇದನ್ನು ನಿಮಗೆ ನಾನು 2 ಮೆಥಡಲ್ಲಿ ಫೈಂಡ್ ಔಟ್ ಮಾಡೋದನ್ನ ಹೇಳಿದೆ. ಮೊದಲು ಯಾವ ಮೆಥಡಲ್ಲಿ, ಒಂದು ಫಾರ್ಮುಲಾ ಮೆಥಡಲ್ಲಿ, ಇನ್ನೊಂದು ವಿತೌಟ್ ಫಾರ್ಮುಲಾ ಅಂದರೆ ಝೀರೋ ಕ್ಯಾನ್ಸಲ್ ಮೆಥಡಲ್ಲಿ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು ಅಂತ ಹೇಳಿದ್ದೀನಿ. ಈಗ ನಿಮಗೆ ಯಾವುದು ಈಸಿ ಅದನ್ನು ಮಾಡ್ಕೊಳ್ಳಿ. ಈಗ ನಿಮಗೆ ಈ ಸರಳ ಬಡ್ಡಿ ಅಥವಾ ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರಲ್ಲಿ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾಗ ನೀವು ಝೀರೋ ಕ್ಯಾನ್ಸಲ್ ಮೆಥಡ್ ಯೂಸ್ ಮಾಡೋದೇ ಬೆಸ್ಟ್ ಅಂದ್ಕೊತೀನಿ. ಯಾಕಂದರೆ ಇದನ್ನು ಫಾರ್ಮುಲಾದಲ್ಲಿ ಹಾಕಿ ನೀವು ಸಿಂಪ್ಲಿಫಿಕೇಷನ್ ಮಾಡೋದಕ್ಕಿಂತ ಡೈರೆಕ್ಟಾಗಿ ನೀವು ಅದರಲ್ಲಿ 2 ಸ್ಟೆಪ್ಪಲ್ಲಿ ಆನ್ಸರ್ ತೆಗಿಬೋದು. ಇವಾಗ ನಾವು ವಿತ್ ಫಾರ್ಮುಲಾ ಜೊತೆ ಮಾಡೋಣ. ಏನಿದೆ ನಿಮಗೆ ಇವಾಗ ಸರಳ ಬಡ್ಡಿ SI ಕೇಳಿದ್ದಾರೆ. SI ಫಾರ್ಮುಲಾ ಏನಿದೆ, SI = PTR / 100. ಇದನ್ನು ನೀವು ಇವಾಗ ಈ ಫಾರ್ಮುಲಾದಲ್ಲಿ ಇದು ಈಕ್ವೇಷನ್ ಅಪ್ಲೈ ಮಾಡಿದಾಗ ನಿಮ್ಗೆ ಆನ್ಸರ್ ಸಿಗುತ್ತೆ. ಪ್ರಿನ್ಸಿಪಲ್ ಎಷ್ಟಿದೆ ಅಂತ ಹೇಳ್ತಿದ್ದಾರೆ 2000 ಇದೆ. ಇನ್ನು ನೆಕ್ಸ್ಟ್ ಟೈಮ್ ಎಷ್ಟಿದೆ 2 years. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ 5% ಇದೆ / 100. ಈಗ ನೆಕ್ಸ್ಟು 2 0ಗೆ 2 0 ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನು ನಿಮಗೆ 2 × 5 × 20 ಉಳಿತು. 2 × 5 2 5 ಎಷ್ಟಾಗುತ್ತೆ 10 ಆಗುತ್ತೆ. ಇನ್ನು ನೆಕ್ಸ್ಟು ಈ ಕಡೆ 20 ಉಳಿತು. 20 × 10 ಅಂದರೆ ಎಷ್ಟಾಗುತ್ತೆ 2 1 2 2 0ಗೆ 0. ಎಷ್ಟು ಬಂತು ನಮ್ಗೆ ಆನ್ಸರು 200 ರೂಪಾಯಿ. ಎರಡನೇ ಕ್ವಶನ್ ಏನಿದೆ, ವಾರ್ಷಿಕವಾಗಿ 5% ಬಡ್ಡಿ ದರದಲ್ಲಿ 4 ವರ್ಷಗಳ ಕಾಲ 7000 ರು ಅಸಲಿಯ ಮೊತ್ತದ ಸರಳ ಬಡ್ಡಿ ಎಷ್ಟಾಗುತ್ತದೆ ಅಂತ ಕೇಳಿದ್ದಾರೆ. ಸೇಮ್ ಕ್ವಶನ್ ಏನಿದೆ ಈಗ ಬಿಡಿಸಿದ್ವಲ್ಲ ಅದೇ ಕ್ವಶನ್ನು. ನಾನು ಪ್ರತಿ ಪ್ರಾಬ್ಲಮಲ್ಲೂ ನಿಮಗೆ ಫಾರ್ಮುಲಾನ ಹಾಕಲ್ಲ, ಯಾಕಂದರೆ ಕ್ಲಾಸು ಲೆಂತಿ ಆಗುತ್ತೆ. ಒಮ್ಮೆ ನಾನು ಫಾರ್ಮುಲಾ ಹಾಕ್ತೀನಿ, ಇದನ್ನು ಬರ್ಕೊಳ್ಳಿ. ನಾನು ಮೊದಲು ನಿಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ಒಂದು ಫಾರ್ಮುಲಾ ಚಾರ್ಟ್ ಹಾಕಿದ್ದೆ. ಏನಿದೆ ಫಾರ್ಮುಲಾ PTR / 100 ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿಯನ್ನು ಕಂಡುಹಿಡಿಯುವ ಸೂತ್ರವಾಗಿದೆ. ನೆಕ್ಸ್ಟು ಡೈರೆಕ್ಟ್ ಪ್ರಾಬ್ಲಮ್ ಬಿಡಿಸ್ಕೊತ ಹೋಗೋಣ. ಮೊದಲು ಏನು ಮಾಡಬೇಕು, ಯಾವುದನ್ನು ಹಾಕ್ಕೋಬೇಕು, ಪ್ರಿನ್ಸಿಪಲ್ ಅಸಲನ್ನು ಹಾಕ್ಕೋಬೇಕು. ಅಸಲು ಎಷ್ಟಿದೆ 7000. ನೆಕ್ಸ್ಟು ಇಂಟು. ಇನ್ನು ನೆಕ್ಸ್ಟ್ ಟೈಮ್ ಎಷ್ಟಿದೆ 4 years. ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ದರ ಎಷ್ಟಿದೆ 5%. ಇನ್ನು ನೆಕ್ಸ್ಟು / 100. ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ. 2 0ಗೆ 2 0 ಕ್ಯಾನ್ಸಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಉಳಿದಿದ್ದೇನು ನಮಗೆ 70 × 4 × 5 ಉಳಿತು. 4 5 ಎಷ್ಟಾಗುತ್ತೆ 4 5 20. ಈ ಕಡೆ 70 ಉಳಿತು. 70 × 20 ಅಂದರೆ ಎಷ್ಟಾಗುತ್ತೆ 2 7 14. ಇನ್ನು ನೆಕ್ಸ್ಟು 2 0ಗೆ 2 0. ಆನ್ಸರ್ ಈಸ್ 1400 1400. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಈ ಕ್ವಶನ್ ನಿಮಗೆ ಹೋಮ್ವರ್ಕ್ ನಂಬರ್ 1 ಇದು. ಓಕೆ, ಸಾಲ್ವ್ ಮಾಡಿ ಕಾಮೆಂಟ್ ಹಾಕಿ. ಇನ್ನು ನೆಕ್ಸ್ಟ್ ಟೈಪ್ ಏನಿದೆ ಇಯರ್ಸ್ ಟೈಮ್ ಕಂಡುಹಿಡಿಯೋದಿದೆ. ಇದನ್ನು ಕೂಡ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ ಫೈಂಡ್ ಔಟ್ ಮಾಡ್ಬೋದು ನೀವು. ಫಾರ್ಮುಲಾ ಮೊದಲೇ ನಾನು ಚಾರ್ಟ್ ಹಾಕಿದೆ, ಎಲ್ಲನೂ ಕೂಡ ನೀವು ಅಲ್ಲೇ ಬರ್ಕೊಳ್ಳಿ. ಪ್ರತಿ ಪ್ರಾಬ್ಲಮಲ್ಲಿ ನಾನು ಹಾಕೊತ ಹೋಗಲ್ಲ, ಯಾಕಂದರೆ ಕ್ಲಾಸಸ್ ಫುಲ್ಲು ಲೆಂತಿ ಆಗುತ್ತೆ. ಈಗೇನಿದೆ ಟೈಮ್ ಫೈಂಡ್ ಔಟ್ ಮಾಡಬೇಕು ಅಥವಾ ಇಯರ್ಸ್. ಟೈಮ್ನ ಫೈಂಡ್ ಔಟ್ ಮಾಡೋ ಸೂತ್ರ ಏನಿದೆ, T = SI × 100 / P × R ಇದೆ. SI ಏನಿದೆ, SI ಎಷ್ಟು ಕೊಟ್ಟಿದ್ದಾರೆ ಕ್ವಶನ್ ಓದ್ತೀನಿ ಮೊದಲು. ಒಂದು ಹಣದ ಮೊತ್ತದ ಮೇಲೆ ಸರಳ ಬಡ್ಡಿ 150, ಮೂಲ ಮೊತ್ತ 500 ಮತ್ತು ದರ 5% ಆಗಿದ್ದರೆ ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಈಗ ನಮಗೇನು ಬೇಕು, ಮೊದಲು ಸಿಂಪಲ್ ಇಂಟ್ರೆಸ್ಟ್ ಬೇಕು. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಹೇಳಿದ್ದಾರೆ 150 ಅಂತ ಹೇಳಿದ್ದಾರೆ. 150 × 100. ನೆಕ್ಸ್ಟು ಪ್ರಿನ್ಸಿಪಲ್ ಎಷ್ಟಿದೆ 500. ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ 5%. 2 0ಗೆ 2 0 ಕ್ಯಾನ್ಸಲ್ ಮಾಡೋಣ. ಇನ್ನು ನೆಕ್ಸ್ಟ್ 5 1 5 3 15 1 0ಗೆ 0.
ಇನ್ನು ನೆಕ್ಸ್ಟು 5 ಒಂದಲೇ 5 ಆರಲೆ 30. ಏನು ಬಂತು ನಮಗೆ ಈ ಸಿಕ್ಸ್ ಏನಾಗಿದೆ ನಮಗೆ ಟೈಮ್ ಅಥವಾ ಟೈಮ್ ಇನ್ ಇಯರ್ಸ್, ಇದು ವರ್ಷದೊಳಗಾಗಿರುತ್ತೆ. ಈ ಏನು ಬಂದಿದೆ 6, ಇದು ಏನಿದೆ 6 ಇಯರ್ಸ್ ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನಿದೆ, ಮೂಲ ಮೊತ್ತ 1000 ಆಗಿದ್ದರೆ ಸಮಯ 2 ವರ್ಷ ಮತ್ತು ಸರಳ ಬಡ್ಡಿಯು 120 ಆಗಿದ್ದರೆ ಬಡ್ಡಿ ದರ ಎಷ್ಟು ಅಂತ ಕೇಳಿದ್ದಾರೆ. ಈ ಕ್ವಶನಲ್ಲಿ ಏನಿದೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ನ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ದಾರೆ. ರೇಟ್ ಆಫ್ ಇಂಟ್ರೆಸ್ಟ್ ಫಾರ್ಮುಲಾ ಏನಿದೆ ನಿಮಗೆ R = SI × 100 P × T ಇದೆ. SI ಏನಿದೆ, SI ಎಷ್ಟು ಕೊಟ್ಟಿದ್ದಾರೆ 120 ಅಂತ ಹೇಳ್ತಿದ್ದಾರೆ. 120 × 100 ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಎಷ್ಟು ಹೇಳ್ತಿದೆ 1000. ಇನ್ನು ನೆಕ್ಸ್ಟು ಟೈಮ್ ಎಷ್ಟಿದೆ 2 ಇಯರ್ಸ್. ಈಗ ನಮಗೆ ಏನು ಕೇಳ್ತಿರೋದು ಕ್ವಶನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್, ಬಡ್ಡಿಯ ದರವನ್ನು ನಾವಿವಾಗ ಫೈಂಡ್ ಔಟ್ ಮಾಡಬೇಕಾಗಿರೋದು. ಈ 2 0ಗೆ ಇದೆರಡು 0 ಕ್ಯಾನ್ಸಲ್ ಆಗುತ್ತೆ, ಇದೊಂದು 0ಗೆ ಇದೊಂದು 0 ಕ್ಯಾನ್ಸಲ್ ಮಾಡೋಣ. ಇನ್ನು ನೆಕ್ಸ್ಟು ಉಳಿದಿದ್ದೇನು 2 ಡಿವೈಡೆಡ್ ಬೈ 12 ಉಳಿತು. 2 ಡಿವೈಡೆಡ್ ಬೈ 12, 2 ಒಂದಲೇ 2 ಎಷ್ಟಲೇ 12 ಆಗುತ್ತೆ, 2 ಆರಲೆ 12. ಏನು ಬಂತು ನಮಗೆ ಇದು 6. ಇದೇನಾಗಿರುತ್ತೆ ಬಡ್ಡಿಯ ದರ ಅಥವಾ ಪರ್ಸೆಂಟೇಜ್ ಆಗಿರುತ್ತೆ. ಆನ್ಸರ್ ಈಸ್ 6%. ಯಾವ ಆಪ್ಷನಲ್ಲಿದೆ? ಆಪ್ಷನ್ಸ್ ಕೆಳಗಿದೆ, ಸಿ ಆಪ್ಷನಲ್ಲಿದೆ. ಆನ್ಸರ್ ಈಸ್ 6%. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ 6th ಕ್ವಶನು. 6th ಕ್ವಶನ್ ಕೂಡ ನಿಮಗೆ ಏನಿದೆ ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿಯ ದರ ಕಂಡುಹಿಡಿಯೋಕ್ಕಿದೆ. ಇದು ನಿಮಗೆ ಹೋಮ್ವರ್ಕ್ ನಂಬರ್ ಎಷ್ಟಿದು? ಹೋಮ್ವರ್ಕ್ ನಂಬರ್ 2 ಇದು. ಏನಿದೆ ನಿಮಗೆ ಬಡ್ಡಿ ದರವನ್ನು ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಾ ಏನಿದೆ ಅಂತ ನೋಡೋದಾದರೆ R = SI × 100 ಡಿವೈಡೆಡ್ ಬೈ P × T. ಈ ಫಾರ್ಮುಲಾದಲ್ಲಿ ಕೊಟ್ಟಿರುವ ಈಕ್ವೇಷನ್ನ ನೀವು ಅಪ್ಲೈ ಮಾಡಿ ಆನ್ಸರ್ ಮಾಡಿ. ಇದು ಹೋಮ್ವರ್ಕ್ ನಂಬರ್ 2 ಆಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ 7th ಕ್ವಶನ್ ಬಂದುಬಿಟ್ಟು ಪ್ರಿನ್ಸಿಪಲ್ ಅಂದರೆ ಅಸಲು ಕಂಡುಹಿಡಿಯೋದ್ರ ಮೇಲಿದೆ. ಕ್ವಶನ್ ಏನಿದೆ ನೋಡೋಣ. ವಾರ್ಷಿಕ 4% ಬಡ್ಡಿ ದರದಲ್ಲಿ 5 ವರ್ಷಗಳವರೆಗೆ ಹಣದ ಮೊತ್ತದ ಮೇಲೆ ಸರಳ ಬಡ್ಡಿಯು 200 ಆಗಿದ್ದರೆ ಮೂಲ ಮೊತ್ತ ಎಷ್ಟು ಅಂದರೆ ಪ್ರಿನ್ಸಿಪಲ್ ಎಷ್ಟು ಅಂತ ಕೇಳಿದ್ದಾರೆ. ಪ್ರಿನ್ಸಿಪಲ್ ಅಮೌಂಟು. ಇದ್ರ ಫಾರ್ಮುಲಾ ಏನಿದೆ ಪ್ರಿನ್ಸಿಪಲ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ಅಂತ ನೋಡೋದಾದರೆ P = SI × 100 ಡಿವೈಡೆಡ್ ಬೈ R × T ಮಾಡಬೇಕು ನೀವು. ಅವಾಗ ಏನಿದೆ ನಿಮಗೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ. SI ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಹೇಳಿದ್ದಾರೆ, ಸರಳ ಬಡ್ಡಿ 200 ಅಂತ ಹೇಳಿದ್ದಾರೆ. 200 ನೆಕ್ಸ್ಟು ಇಂಟು 100, ಅದಾದಮೇಲೆ ಡಿವೈಡೆಡ್ ಬೈ R ಎಷ್ಟಿದೆ ರೇಟ್ ಆಫ್ ಇಂಟ್ರೆಸ್ಟು 4%. ನೆಕ್ಸ್ಟು ಟೈಮ್ ಎಷ್ಟಿದೆ 5 ಇಯರ್ಸ್ 5 ವರ್ಷ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು 5 ಒಂದಲೇ 5 4 20, 1 0ಗೆ 0. ಇನ್ನು ನೆಕ್ಸ್ಟು 4 ಒಂದಲೇ 4 10 40 ಆಗುತ್ತೆ. ಇನ್ನು ಉಳಿದಿದ್ದೇನೋ ನಮಗೆ ಫೈನಲ್ ಆಗಿ 100 × 10 10 × 100 ಉಳೀತು. 10 × 100 ಮಾಡಿದಾಗ ನಮ್ಗೆ ಏನು ಬರುತ್ತೆ ಆನ್ಸರು 1000. ಎಷ್ಟು ಬಂತು 1000. ಪ್ರಿನ್ಸಿಪಲ್ ಅಮೌಂಟ್ ಎಷ್ಟಾಗಿದೆ ಇಲ್ಲಿ 1000. ನೆಕ್ಸ್ಟ್ ಕ್ವಶನ್ ಕೂಡ ಸೇಮ್ ಇದೆ. ಪ್ರಿನ್ಸಿಪಲ್ ಕಂಡುಹಿಡಿಬೇಕಿಲ್ಲ ಕೂಡ. ಸರಳ ಬಡ್ಡಿ 90 ಆಗಿದ್ದರೆ ದರ 5% ಮತ್ತು ಸಮಯ 3 ವರ್ಷಗಳು ಆಗಿದ್ದರೆ ಮೂಲ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ ಎಷ್ಟು ಹೇಳ್ತಿದ್ದಾರೆ 90 ಅಂತ ಹೇಳ್ತಿದ್ದಾರೆ. ಇಂಟು 100 ಡಿವೈಡೆಡ್ ಬೈ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ 5% ಇಂಟು ಸಮಯ 3 ಇಯರ್. ನೆಕ್ಸ್ಟು 3 ಒಂದಲೇ 3 3 9, 1 0ಗೆ 0. ನೆಕ್ಸ್ಟು 5 ಒಂದಲೇ 5 6 30 ಆಗುತ್ತೆ. ಇನ್ನು ಉಳಿದಿದ್ದೇನು ನಮಗೆ 6 × 100 ಉಳಿತು. 6 × 100 ಮಾಡಿದರೆ ಎಷ್ಟು ಬರುತ್ತೆ 6 ಒಂದಲೇ 6, 2 0ಗೆ 0. ಎಷ್ಟು ಬಂತು 600 ರೂಪಾಯಿ. ಇನ್ನು ನೆಕ್ಸ್ಟ್ ಏನಿದೆ ಇವಾಗ ಕ್ಲಾಸ್ ಮಾಡಿದ PDF ವಿತ್ ಆನ್ಸರ್ ಜೊತೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಇನ್ನು ಯಾರೆಲ್ಲ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಕ್ಲಾಸ್ನ ಹೆಚ್ಚಿನ ಸಂಖ್ಯೆಯ ಸ್ಟೂಡೆಂಟ್ಸ್ಗಳಿಗೆ ಶೇರ್ ಮಾಡಿ. ನೆಕ್ಸ್ಟ್ ನಾವು SSC GDಯಲ್ಲೂ ಕೂಡ ಮ್ಯಾಥ್ಸ್ನ ಚಾಪ್ಟರ್ ವೈಸ್ ಕ್ಲಾಸಸ್ನ ನೋಡೋಣ. ಅದಾದಮೇಲೆ ನೆಕ್ಸ್ಟು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ಅದಾದಮೇಲೆ ಫೈನಲ್ ಆಗಿ ಎಕ್ಸಾಮ್ ನಿಯರ್ ಬಂದಾಗ ರಿವಿಷನ್ ಮಾಡೋಣ. ಈಗ ಯಾವ ಥರ ನೀವು ಅಗ್ನಿವೀರನ ರಿವಿಷನ್ ಮಾಡ್ತಾ ಇದ್ದೀರಾ ಅದೇ ಥರ SSC GDಯಲ್ಲೂ ಕೂಡ ಕಂಟಿನ್ಯೂ ಮಾಡೋಣ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.